ಸ್ನೇಹಿತರೆ, ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಆಯುಷ್ಮಾನ್ ಕಾರ್ಡ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು, ಅದು ಕೂಡ ಸ್ವತಃ ಅಪ್ಲೈ ಮಾಡಿ ಯಾವ ರೀತಿ ನಿಮ್ಮ ಮೊಬೈಲ್ ಅಥವಾ ನಿಮ್ಮ ಲ್ಯಾಪ್ಟಾಪ್ ಮುಖಾಂತರ ಡೌನ್ಲೋಡ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ನ ನಾನು ತಿಳಿಸ್ಕೊಡ್ತೀನಿ. ನೀವು ಯಾವ ಸೈಬರ್ ಸೆಂಟರ್ ಅಥವಾ ಹಾಸ್ಪಿಟ್ಲ್ಗಳಿಗೆ ವಿಸಿಟ್ ಮಾಡ್ದೇ ಸ್ವತಃ ಮನೆಯಲ್ಲೇ ಕೂತು ನೀವು ಆಯುಷ್ಮಾನ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೋಬೋದು. ನಿಮ್ಮ ಹತ್ರ ಕೇವಲ BPL ರೇಷನ್ ಕಾರ್ಡ್ ಇದ್ದರೆ ಸಾಕು. ಯಾವ ರೀತಿ ಅಪ್ಲೈ ಮಾಡಿ ಪಡ್ಕೊಳ್ಳೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಪ್ರತಿಯೊಬ್ಬರು ಕೂಡ ಆಯುಷ್ಮಾನ್ ಕಾರ್ಡು ಹೊಂದಿರೋದು ಇಂಪಾರ್ಟೆಂಟು. ಯಾಕಂದರೆ ನಿಮಗೆ ವೈದ್ಯಕೀಯ ಸೌಲಭ್ಯ ಸುಮಾರು 5 ಲಕ್ಷದವರೆಗೆ ಸಿಗುತ್ತೆ. ನಿಮ್ಗೊಂದು ವೇಳೆ ಆರೋಗ್ಯದಲ್ಲಿ ಏನಾದರೂ ವ್ಯತ್ಯಾಸ ಕಂಡು ಬಂದರೆ ನಿಮಗೆ ಚಿಕಿತ್ಸೆ ವೆಚ್ಚ ಸರ್ಕಾರನೇ ಕೂಡ ಈ ಕಾರ್ಡ್ ಮುಖಾಂತರ ಭರಿಸ್ಕೊಡುತ್ತೆ. ಯಾವ ರೀತಿ ನಾವು ಅಪ್ಲೈ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು ಮೊದಲಿಗೆ ಯಾವುದಾದ್ರು ಸರ್ಚ್ ಬಾರ್ಗೆ ಬಂದು PMJAY ಅಂತ ಟೈಪ್ ಮಾಡಿದ್ರೆ ಫಸ್ಟ್ ಆಪ್ಷನ್ನೇ ಕಾಣುತ್ತೆ, PMJAY ಬೆನಿಫಿಷರಿ ಪೋರ್ಟಲ್ ಅಂತ. ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಎರಡು ರೀತಿ ಲಾಗಿನ್ ಮಾಡ್ಕೊಳ್ಳೋಕ್ಕೆ ಕೇಳುತ್ತೆ, ಬೆನಿಫಿಷರಿ ಮತ್ತು ಆಪ್ರೇಟರ್ ಅಂತ. ನೀವು ಬೆನಿಫಿಷರಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ತದನಂತರ ಇಲ್ಲಿ ನೀವು ಫೋನ್ ನಂಬರ್ನ ಹಾಕಬೇಕಾಗತ್ತೆ. ಫೋನ್ ನಂಬರ್ನ ಹಾಕಿ ನೀವು ವೆರಿಫೈ ಅಂತ ಮಾಡಿದ್ರೆ ನಿಮ್ಮ ಕೊಟ್ಟಿರ್ತಕ್ಕಂಥ ಫೋನ್ ನಂಬರ್ಗೆ ಒಂದು OTP ಬರುತ್ತೆ. ಆ OTPನ ಕೆಳಗೆ ಕಾಣ್ತಿರೋ ಬಾಕ್ಸ್ಗೆ ಹಾಕಿ ಮತ್ತೆ ನೀವು ಕೆಳಗಡೆ ಇಲ್ಲಿ ಕಾಣ್ತಿರ್ತಕ್ಕಂಥ ಕ್ಯಾಪ್ಷನ್ ಹಾಕಿ ಲಾಗಿನ್ನ ಮಾಡ್ಕೋಬೇಕಾಗತ್ತೆ. ಲಾಗಿನ್ ಆದ ನಂತರ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಸ್ಟಾರ್ಟಿಂಗ್ಗೆ ಸ್ಕೀಮ್ ಬಂದು PMJAY ಅಂತ ತೋರಿಸುತ್ತೆ, ಅದು ಆಟೋಮೆಟಿಕ್ ಸೆಲೆಕ್ಟ್ ಆಗಿರುತ್ತೆ. ನಂತರ ಇಲ್ಲಿ ನಿಮ್ಮ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಇಲ್ಲಿ ವೆರಿ ಇಂಪಾರ್ಟೆಂಟು ಸಬ್ ಸ್ಕೀಮು, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಎಷ್ಟು ಥರ ಬರುತ್ತೆ ಸ್ಕೀಮು. ಆಸಾ ಮುಖಾಂತರ ಕಲೆಕ್ಟ್ ಮಾಡ್ಕೋತೀರಾ, ಇಲ್ಲ PMJAY ಮತ್ತು PM ಜನ್ಮ್ ಅದ್ರ ಮುಖಾಂತರ ಪಡ್ಕೋತೀರಾ, ಇಲ್ಲ ಕುಟುಂಬ ಮುಖಾಂತರ ಪಡ್ಕೋತೀರಾ ಅಂತ ಕೇಳುತ್ತೆ. ನಾವು ಕರ್ನಾಟಕದವರು ಕುಟುಂಬ ಅಂತ ಸೆಲೆಕ್ಟ್ ಮಾಡ್ಕೋಬೇಕು, ಅದು ವೆರಿ ಇಂಪಾರ್ಟೆಂಟು. ನಂತರ ನಿಮ್ಮ ಜಿಲ್ಲೆನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಸರ್ಚ್ ಬೈ ನೀವು ಫ್ಯಾಮಿಲಿ ID ಮತ್ತು ಆಧಾರ್ ನಂಬರ್ ಅಂತ ಕೇಳುತ್ತೆ. ನಿಮ್ಮ ಹತ್ರ ಫ್ಯಾಮಿಲಿ ID ಇತ್ತು ಅಂದರೆ ಅದ್ರ ಮುಖಾಂತರ ಸರ್ಚ್ ಮಾಡ್ಕೋಬೋದು. ಒಂದು ವೇಳೆ ಇಲ್ಲ ಅಂದರೆ ನಿಮ್ಮ ಆಧಾರ್ ನಂಬರ್ನ ಹಾಕಿ ನಂತರ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಕ್ಯಾಪ್ಷನ್ನ ಹಾಕಿ ನೀವು ಇಲ್ಲಿ ಸರ್ಚ್ ಬಾಕ್ಸ್ ಕಾಣ್ತಾ ಇದೆ, ಈ ಬಾಕ್ಸ್ನ ಕ್ಲಿಕ್ ಮಾಡಿದ್ರೆ ಸರ್ಚ್ ಆಗುತ್ತೆ. ನೆಕ್ಸ್ಟ್ ನಿಮಗೆ ಈ ರೀತಿ ತೋರಿಸುತ್ತೆ. ಇಲ್ಲಿ ನೀವು ನೋಡ್ಬೋದು ನಿಮ್ಮ ಹೆಸರು, ಹಾಗೆಯೇ ಇಲ್ಲಿ ಮೇಗಡೆ ಫ್ಯಾಮಿಲಿ ID ಕೂಡ ನಿಮಗೆ ಶೋ ಆಗುತ್ತೆ ಸ್ನೇಹಿತರೆ. ನಂತರ ನಿಮ್ಮ ಕಾರ್ಡ್ನ ಡೌನ್ಲೋಡ್ ಮಾಡ್ಕೋಬೇಕು ಅಂದರೆ ಇನ್ನೂ ಕೂಡ ನಿಮ್ಮ ಕಾರ್ಡು ಅಪ್ರೂವಲ್ ಆಗಿರೋ ಇಲ್ಲಿ KYC ಸ್ಟೇಟಸ್ ಬಂದು ಅಪ್ರೂವ್ಡ್ ಅಂತ ತೋರಿಸುತ್ತೆ. ಕಾರ್ಡ್ ಜನ್ರೇಟೆಡ್ ನಾಟ್ ಜನ್ರೇಟೆಡ್ ಅಂತ ತೋರಿಸ್ತಾ ಇದೆ. ನೀವು ಇವಾಗ ಏನು ಮಾಡಬೇಕು ಅಂದರೆ KYCನ ಮಾಡಬೇಕಾಗತ್ತೆ. ಇಲ್ಲಿ ಪಕ್ಕದಲ್ಲಿ ಆಕ್ಷನ್ ಅಂತ ಕಾಣ್ತಾ ಇದೆ ನೋಡಿ, ಈ ಆಪ್ಷನ್ನ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ನಂತರ ನಿಮಗೆ KYCನ ಮಾಡೋಕ್ಕೆ ಕೆಲವು ಸ್ಟೆಪ್ಗಳನ್ನ ಫಾಲೋ ಮಾಡಬೇಕಾಗ್ತದೆ. ನಾನು ಆ್ಯಸ್ ಇಟ್ ಈಸ್ ತೋರಿಸ್ತೀನಿ, ನೀವು ಅದೇ ರೀತಿ ಫಾಲೋ ಅಪ್ ಮಾಡಿ. ಮೊದಲಿಗೆ ನಿಮ್ಮ ಆಧಾರ್ ನಂಬರ್ ಕೇಳುತ್ತೆ, ಆಧಾರ್ ನಂಬರ್ನ ಹಾಕಿ ನೀವು ಕನ್ಸಲ್ಟ್ ಬಾಕ್ಸ್ ಬರುತ್ತೆ, ಈ ರೀತಿ ವೆರಿಫೈನ ಮಾಡ್ಕೋಬೇಕಾಗತ್ತೆ. ಕನ್ಸಲ್ಟ್ ಬಾಕ್ಸ್ನ ಕ್ಲಿಕ್ ಮಾಡಿ ನೀವು ಅಲೋ ಅಂತ ಮಾಡ್ಕೊತು ಅಂದರೆ ನಿಮ್ಮ ಆಧಾರ್ ನಂಬರು ವೆರಿಫೈ ಆಗುತ್ತೆ. ತದನಂತರ ನೀವು ಅಥೆಂಟಿಕೇಷನ್ ಅಂದರೆ ನೀವು OTP ಮುಖಾಂತರ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಆಧಾರ್ ಕಾರ್ಡ್ಗೆ ರಿಜಿಸ್ಟರ್ ಆಗಿರೋ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ, ಆ OTPನ ಹಾಕಿ ನಂತರ ಮತ್ತೊಂದು OTP ಬರುತ್ತೆ. ಇದು ನ್ಯಾಷನಲ್ ಹೆಲ್ತ್ ಆರ್ಗನೈಸೇಷನ್ NHA ಕಡೆಯಿಂದ ಒಂದು OTP ಬರುತ್ತೆ. ಆ OTPನೂ ಕೂಡ ಇಲ್ಲಿ ಬೆನಿಫಿಷರಿ ಮೊಬೈಲ್ OTP ಅಂತ ಆ ಕಾಲಮ್ಗೆ ನೀವು ಹಾಕಬೇಕಾಗತ್ತೆ. ಇಲ್ಲಿ ನೀವು 2 OTPನ ಫಿಲ್ ಮಾಡಬೇಕಾಗತ್ತೆ. ಆ OTPನ ಹಾಕಿದ ನಂತರ ಆಟೋಮೆಟಿಕ್ಕಾಗಿ ಅದೇ ಫೆಚ್ ಮಾಡ್ಕೊಳ್ಳುತ್ತೆ. ಇಲ್ಲಿ ಎಲ್ಲ ಬಾಕ್ಸ್ಗಳು ಕೂಡ ಗ್ರೀನಲ್ಲಿ ರೈಟ್ ಮಾರ್ಕ್ ಬರಬೇಕಾಗತ್ತೆ. ನಂತರ ಅಥೆಂಟಿಕೇಟ್ ಅಂತ ಮಾಡಿ ಈ ರೀತಿ ನೆಕ್ಸ್ಟ್ ಪೇಜು ನಿಮ್ಮ BPL ರೇಷನ್ ಕಾರ್ಡಲ್ಲಿ ಇರ್ತಕ್ಕಂಥ ಫ್ಯಾಮಿಲಿ IDಲಿ ಎಷ್ಟು ಜನ ಮೆಂಬರ್ ಕಂಡು ಬರ್ತಾರೆ ಆ ಎಲ್ಲ ಡೀಟೇಲ್ಸು ಇಲ್ಲಿ ಶೋ ಆಗುತ್ತೆ. ಇವಾಗ ನೀವು ನಿಮ್ಮ ಆಧಾರ್ ನಂಬರ್ ಕೊಟ್ಟು ಲಾಗಿನ್ ಮಾಡ್ಕೊಂಡಿರೋದ್ರಿಂದ ನಿಮ್ಮ ಕಾರ್ಡ್ನ ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಿ ಕೆಳಗಡೆ ನೀವು KYC ಅಂತ ಆಪ್ಷನ್ ಕಾಣ್ತಾ ಇದೆ ನೋಡಿ, ಆ ಆಪ್ಷನ್ನಲ್ಲಿ ಆಧಾರ್ OTP ಅನ್ನೋ ಕಾಲಮ್ನ ನೀವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ನಂತರ ಇಲ್ಲಿ ಕೆಳಗಡೆ ಆಧಾರ್ ನಂಬರ್ನ ಹಾಕಿ ನೀವು ಮತ್ತೆ ಒಂದು ಸರಿ ವೆರಿಫೈ ಮಾಡ್ಕೋಬೇಕಾಗತ್ತೆ. ಅದರಿಂದ ನಾನು ಹೇಳಿದ್ದು ಪ್ರತಿ ಸ್ಟೆಪ್ಪು ಕೂಡ ವೆರಿ ಇಂಪಾರ್ಟೆಂಟು. ನೀವು ಎಲ್ಲೂ ಕೂಡ ಸ್ಕಿಪ್ ಮಾಡ್ಕೊಳ್ದಂಗೆ ನೋಡ್ಕೊಳ್ಳಿ. ಮತ್ತೆ ಒಂದು ಕನ್ಸಲ್ಟ್ ಬಾಕ್ಸ್ ಬರುತ್ತೆ, ಮತ್ತೆ ನೀವು ಒಂದು ಸರಿ ಅಲೋ ಅಂತ ಮಾಡ್ಕೊಳ್ಳಿ. ನಂತರ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು OTP ಬರುತ್ತೆ, ಆ OTPನ ಹಾಕಿ ಮತ್ತೆ ಒಂದು NHA ನ್ಯಾಷನಲ್ ಹೆಲ್ತ್ ಆರ್ಗನೈಸೇಷನ್ ಕಡೆಯಿಂದ ಅದು ಒಂದು OTP ಬರುತ್ತೆ. 2 OTPನ ಹಾಕಿ ನೀವು ಬಿಟ್ಟರೆ ಆಟೋಮೆಟಿಕ್ಕಾಗಿ ಅದೇ ಫೆಚ್ ಮಾಡ್ಕೊಳ್ಳುತ್ತೆ. ನಂತರ ಇಲ್ಲಿ ಕೆಳಗಡೆ ನಿಮ್ಮ ಫೋಟೋಗ್ರಫಿನ ಕೇಳುತ್ತೆ. ಇಲ್ಲಿ ನೀವು ಡೆಸ್ಕ್ಟಾಪ್ ಆಗಿದರೆ ನಿಮ್ಮ ಡೆಸ್ಕ್ಟಾಪ್ ಮುಖಾಂತರ ನಿಮ್ಮ ಕ್ಯಾಮ್ರಾನ ಓಪನ್ ಮಾಡಿಕೊಂಡು ನೀವು ಫೇಸ್ ಕ್ಯಾಪ್ಚರ ಮಾಡ್ಕೋಬೇಕು. ಇಲ್ಲಿ ಪರ್ಮಿಷನ್ ಕೇಳುತ್ತೆ, ನೀವು ಅಲೋ ಮಾಡ್ಕೊಳ್ಳಿ. ನಂತರ ಇಲ್ಲಿ ನಿಮ್ಮ ಫೇಸ್ ತೋರಿಸುತ್ತೆ, ನೀವು ಇಲ್ಲಿ ಕ್ಯಾಪ್ಚರ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ವೈಟ್ ಬ್ಯಾಕ್ಗ್ರೌಂಡಲ್ಲಿ ನಿಂತ್ಕೊಂಡು ನೀವು ಕ್ಲಿಕ್ ಮಾಡಿದ್ರೆ ಈ ರೀತಿ ಫೋಟೋ ಕ್ಲಿಕ್ ಆಗುತ್ತೆ. ನಂತರ ಪ್ರೊಸೀಡ್ ಮಾಡಿ. ನೀವು ಒಂದು ವೇಳೆ ಮೊಬೈಲಲ್ಲಿ ಮಾಡ್ತಿದ್ರೆ ಮೊಬೈಲಲ್ಲೂ ಕೂಡ ನೀವು ಫ್ರಂಟ್ ಕ್ಯಾಮ್ರಾನ ಓಪನ್ ಮಾಡಿಕೊಂಡು ಈ ರೀತಿ ಫೋಟೋ ಅಪ್ಲೋಡ್ ಮಾಡಿ. ನಂತರ ಇಲ್ಲಿ ಕೆಳಗಡೆ ಡೂ ಯು ಹ್ಯಾವ್ ಎ ಮೊಬೈಲ್ ನಂಬರ್ ಅಂತ ಕೇಳುತ್ತೆ. ನೀವು ಮೊಬೈಲ್ ನಂಬರ್ನ ಹಾಕಿ ನೀವು ಮತ್ತೆ ಒಂದು ಸರಿ ವೆರಿಫೈ ಮಾಡ್ಕೋಬೇಕಾಗತ್ತೆ. ವೆರಿಫೈ ಆದ ನಂತರ ಮತ್ತೆ ಒಂದು OTP ಬರುತ್ತೆ. ನೀವು ಇಲ್ಲಿ ಬಂದಿರ್ತಕ್ಕಂಥ OTPನ ಹಾಕಿ ನಂತರ ನೀವಿಲ್ಲಿ ರಿಲೇಷನ್ಶಿಪ್ ವಿತ್ ಫ್ಯಾಮಿಲಿ, ನೀವು ಫ್ಯಾಮಿಲಿ ಹೆಡ್ಗೆ ಏನಾಗಬೇಕು. ನಿಮ್ಮ BPL ರೇಷನ್ ಕಾರ್ಡಲ್ಲಿ ಫ್ರಂಟ್ ಪೇಜಲ್ಲಿ ನಿಮ್ಮ ಫ್ಯಾಮಿಲಿ ಅಂದರೆ ನಿಮ್ಮ ಮಿಸಸ್ ಇತ್ತು ಅಂದರೆ ಅವರು ಫ್ರಂಟ್ ಪೇಜಲ್ಲಿ ಇರ್ತಾರೆ, ಅವರೇ ಫ್ಯಾಮಿಲಿಯ ಮುಖ್ಯಸ್ಥೆಯಾಗಿರ್ತಾರೆ. ನೀವು ಅವ್ರಿಗೆ ಏನಾಗಬೇಕು ಅಂತ ಕೇಳುತ್ತೆ. ಇಲ್ಲಿ ನೀವು
ನೀವು ಅವ್ರಿಗೆ ಹಸ್ಬೆಂಡ್ ಆಗಬೇಕು, ಅದರಿಂದ ಹಸ್ಬೆಂಡ್ ಅಂತ ಚೂಸ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನಿಮ್ಮ ಪಿನ್ ಕೋಡ್ನ ಕೇಳುತ್ತೆ, ನಿಮ್ಮ ಪಿನ್ ಕೋಡ್ನ ಹಾಕಿ. ನಂತರ ಇಲ್ಲಿ ನಿಮ್ಮ ಡಿಸ್ಟಿಕ್ಕು ಮತ್ತು ನಿಮ್ಮ ಸ್ಟೇಟು ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಆಗಿರುತ್ತೆ. ನಂತರ ನಿಮ್ಮ ಏರಿಯಾ ಕೇಳುತ್ತೆ, ನೀವು ರೂರಲ್ ಇದ್ದರೆ ರೂರಲ್ಲು, ಅರ್ಬನ್ ಇದ್ದರೆ ಅರ್ಬನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಡಿಸ್ಟಿಕ್ ಕೇಳುತ್ತೆ, ಇಲ್ಲಿ ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಹಾಗೆಯೇ ಇಲ್ಲಿ ನಿಮ್ಮ ವಿಲೇಜ ಕೇಳುತ್ತೆ, ನಿಮ್ಮ ವಿಲೇಜನ್ನು ಈ ಲೀಸ್ಟಲ್ಲಿ ಪಿಕ್ ಮಾಡ್ಕೊಳ್ಳಿ ಯಾವುದಿದೆ ಅದು. ನಂತರ ಎಲ್ಲ ಕರೆಕ್ಟಾಗಿದೆ ನೋಡ್ಕೊಂಡು ಇಲ್ಲಿ ಸಬ್ಮಿಟ್ ಅಂತ ಕಾಣ್ತಾಯಿದೆ, ಈ ಆಪ್ಷನ್ನ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ KYC ಕಂಪ್ಲೀಟೆಡ್, ಪ್ಲೀಸ್ ವೆಯ್ಟ್ ಅಂತ ಕೇಳುತ್ತೆ ಕಾರ್ಡ್ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ. ಸ್ವಲ್ಪ ಸಮಯ ನೀವು ವೆಯ್ಟ್ ಮಾಡಬೇಕಾಗತ್ತೆ. ನಂತರ ಮತ್ತೆ ನೀವು ಲಾಗಿನ್ ಪೇಜ್ಗೆ ಬಂದು ನಿಮ್ಮ ಕಾರ್ಡು ಅಪ್ರೂವಲ್ ಆಗಿದೆ ಅಲ್ವಾ ಅಂತ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ನೀವಿಲ್ಲಿ ನಿಮ್ಮ ಸ್ಟೇಟು, ಹಾಗೆಯೇ ನಿಮ್ಮ ಸ್ಕೀಮ್ ಹೆಸರು, ಹಾಗೆಯೇ ನಿಮ್ಮ ಜಿಲ್ಲೆ, ಹಾಗೆಯೇ ನಿಮ್ಮ ಆಧಾರ್ ನಂಬರು ಇಷ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಿದ್ದ ನಂತರ ಇಲ್ಲಿ ನಿಮ್ಮ ಆಧಾರ್ ನಂಬರ್ ಕೇಳುತ್ತೆ, ಆಧಾರ್ ನಂಬರ್ನ ಹಾಕಿ. ನೀವು ಮತ್ತೆ ಒಂದು ಸಾರಿ ನೀವು ಇಲ್ಲಿ ಕಾಣ್ತಿರೋ ಕ್ಯಾಪ್ಸನ್ನು ಹಾಕಿ. ಇಲ್ಲಿ ಸರ್ಚ್ ಬಾಕ್ಸ್ ಇದೆ, ಇದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ KYC ಮಾಡಿರ್ತಕ್ಕಂಥ ಡಾಕ್ಯುಮೆಂಟು ಕರೆಕ್ಟಾಗಿ ಆಗಿದೆ ಅಂತ ಇಲ್ಲಿ ತೋರಿಸುತ್ತೆ ಸ್ನೇಹಿತರೆ. ಇಲ್ಲಿ ನೀವು ನೋಡ್ಬೋದು ವೆರಿಫೈಡ್ ಆಗಿದೆ, ಹಾಗೆಯೇ ನಿಮ್ಮದು ಕಾರ್ಡು ಕೂಡ ಅಪ್ರೂವಲ್ ಆಗಿದೆ. ಇಲ್ಲಿ ಪಕ್ಕದಲ್ಲಿ ನೀವು ಡೌನ್ಲೋಡ್ ಸಿಂಬಲ್ ಕಾಣ್ತಾ ಇದೆ, ಇದನ್ನು ಕ್ಲಿಕ್ ಮಾಡ್ತು ಅಂದರೆ ನಿಮ್ಮ ಕಾರ್ಡು ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಆಗುತ್ತೆ. ಅದನ್ನು ಪ್ರಿಂಟ್ ತೊಗೊಂಡು ನೀವು ಹಾಸ್ಪಿಟಲು ಮತ್ತು ನಿಮ್ಮ ಇತರ ಆರೋಗ್ಯ ಸೌಲಭ್ಯ ಪಡ್ಕೊಳ್ಳೋಕ್ಕೆ ಬಳಸ್ಕೋಬೋದು. ಸ್ನೇಹಿತರೆ, ಈ ರೀತಿ ಪ್ರತಿಯೊಬ್ಬರು ಕೂಡ ಮನೆಯಲ್ಲೇ ಕೂತು ನಿಮ್ಮ BPL ಕಾರ್ಡ್, ರೇಷನ್ ಕಾರ್ಡ್ ಹೊಂದಿರತಕ್ಕಂಥ ಬೆನಿಫಿಷರಿದಾರರು ನೀವು ಈ ರೀತಿ ಆಯುಷ್ಮಾನ್ ಕಾರ್ಡ್ನ ಡೌನ್ಲೋಡ್ ಮಾಡಿಕೊಂಡು ಯಶಸ್ವಿಯಾಗಿ ಈ ರೀತಿ ಯೂಸ್ ಮಾಡ್ಕೋಬೋದು ಸ್ನೇಹಿತರೆ. ಇದಾಗಿತ್ತು ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಇನ್ಫಾರ್ಮೇಟಿವ್ ವೀಡಿಯೋಗಳ ಮಾಡ್ತಾಯಿರ್ತೀನಿ. ಇಲ್ಲಿ ತನಕ ವೀಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.